ನಾನು ನಿಮ್ಮ ಯೂಟ್ಯೂಬ್ ಸ್ಟಾರ್ ಪ್ರಭು ಪೂಜಾರಿ ಮಾತಾಡ್ತಾ ಇರೋದು. ಏನಪ್ಪ ಅಂದರೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿರೋದು ವಿಷಯ ಏನಪ್ಪ ಅಂದರೆ ನಾನು ಇದೇ ತಿಂಗಳು 27ನೇ ತಾರೀಕು ನಿಮ್ಮ ಮುಂದೆ ಒಂದು ನಮ್ಮ ಊರಿನ ಓಕುಳಿಯ ನಿಮಿತ್ತವಾಗಿ ಏರ್ಪಡಿಸಿಕೊಂಡಿರುವ ನಾಟಕದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಆ ನಾಟಕದಲ್ಲಿ ನನಗೊಂದು ವಿಶೇಷವಾದಂಥ ಒಂದು ಪಾತ್ರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಈ ನಾಟಕ ಬಂದು ಬರೆದಿರೋರು ಗಂಗಪ್ಪ ಬಿಸಲ್ನಾಯ್ಕ ಅಣ್ಣರು, ಆಮೇಲೆ ನಮ್ಮ ಮಾರುತಿ ಬಿಸಲ್ನಾಯ್ಕ ಅಣ್ಣರು, ಆಮೇಲೆ ನಮ್ಮ ಸಂಜು ಮಾದರ್ ಅವರು, ಆಮೇಲೆ ಉಳಿದಿರ್ತಕ್ಕಂಥ ಇನ್ನೂ ನಮ್ಮ ಟೀಮ್ದವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಅವರು ಎಲ್ರದ್ದು ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಇದೆ. ಆಮೇಲೆ ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ ಈ ನಾಟಕದಲ್ಲಿ ಬಂದು ನನಗೊಂದು ವಿಶೇಷವಾದಂಥ ಪಾತ್ರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮೆಸೇಜ್ ಇದೆ. ಎಲ್ಲರೂ ಮಿಸ್ ಮಾಡದೆ ಕೊನೆ ತನಕ ಈ ನಾಟಕ ನೋಡಿ. ಈ ನಾಟಕದಲ್ಲಿ ಲೈವ್ ಆಗಿ ಜಾಸ್ತಿ ಜನ ನೋಡಿ, ಲೈವ್ ಆಗಿ ಸಿಗದೇ ಇರೋರು ಯೂಟ್ಯೂಬ್ ಚಾನಲಲ್ಲಿ ನೋಡಿ, ತಪ್ಪದೇ ವೀಕ್ಷಣೆ ಮಾಡಿ. ನಾಟಕ ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಮೆಸೇಜ್ ಇದೆ. ಈ ನಾಟಕದ ಸ್ಟೋರಿ ಬಂದು ಏನಪ್ಪ ಅಂದರೆ, ಈ ನಾಟಕದ ಅರ್ಥ ಬಂದು, ಈ ನಾಟಕದ ಒಂದು ಮೆಸೇಜ್ ಬಂದು ಅದೇನಪ್ಪ ಅಂದರೆ, ತುಂಬ ಜಾಸ್ತಿ ಹಚ್ಕೊಂಡಿರೋರು, ತುಂಬ ಜಾಸ್ತಿ ಪ್ರೀತಿ ಮಾಡೋರು ನಮಗೆ ಯಾವ ಥರ ಮೋಸ ಮಾಡ್ತಾರೆ ಅನ್ನೋದೇ ಈ ನಾಟಕದ ಒಂದು ಕಲ್ಪನೆ. ಈ ನಾಟಕದಲ್ಲಿ ಬಂದು ನಾವು ಹಚ್ಕೊಂಡಿರೋರು ಅಂದರೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ನಮಗೆ ಯಾವ ಥರ ಶಿಕ್ಷೆ ಕೊಡ್ತಾರೆ, ನಮ್ಮನ್ನು ಯಾವ ಥರ ನಡು ಬೀದಿಯಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಾರೆ, ಆಮೇಲೆ ನಮ್ಮ ಮನೇನ ಹೇಗೆ ಅವರು ಹಾಳು ಮಾಡ್ತಾರೆ. ನಾವು ಅವರನ್ನು ತುಂಬ ನಂಬಿರ್ತೀವಿ, ಆದರೆ ಅವರು ನಮಗೆ ಕೈ ಕೊಟ್ಟು ಹೋಗ್ತಾರೆ, ನಮ್ಮನ್ನು ಪೂರ್ತಿ ಹಾಳು ಮಾಡ್ತಾರೆ, ನಮ್ಮ ಜೀವನನೇ ಸರ್ವನಾಶ ಮಾಡ್ತಾರೆ. ಅದೇ ಈ ನಾಟಕದ ಒಂದು ಮೆಸೇಜ್ ಇದೆ, ಒಳ್ಳೆ ಚೆನ್ನಾಗಿದೆ. ಇದರ ಅರ್ಥ ಏನಪ್ಪ ಅಂದರೆ, ನಮ್ಮ ಜೀವನದಲ್ಲಿ ನಾವು ಯಾರನ್ನು ನಂಬೋಕ್ಕೆ ಹೋಗಬಾರ್ದು. ನಮ್ಮ ಜೀವನದಲ್ಲಿ ನಮಗೆ ನಾವೇ, ನಮ್ಮ ಜೀವನದಲ್ಲಿ ಯಾರಿಗೂ ಅವಕಾಶ ಕೊಡಬಾರ್ದು. ನಮ್ಮ ಜೀವನದಲ್ಲಿ ಬಂದು ನಾವು ಯಾರಿಗೂ ನಮ್ಮ ಅಡುಗೆ ಮನೆಯನ್ನು ತೋರಿಸಬಾರ್ದು ಅನ್ನೋದೇ ಈ ನಾಟಕದ ಒಂದು ಮೆಸೇಜ್ ಆಗಿರುತ್ತೆ. ಎಲ್ಲರೂ ಬಂದು ತಪ್ಪದೇ ವೀಕ್ಷಣೆ ಮಾಡಿ. ಅದಕ್ಕೆ ತಮಗೂ ಹೇಳ್ತಾ ಇದ್ದೀನಿ, ನಿಮ್ಮಷ್ಟಕ್ಕೆ ನೀವಿರಿ, ಯಾರನ್ನೂ ನಂಬಕ್ಕೆ ಹೋಗಬೇಡಿ. ಯಾರು ಬರಲ್ಲ, ಎಲ್ಲರೂ ಬರ್ತಾರೆ, ನಮ್ಮ ಜೀವನನ ಹಾಳು ಮಾಡ್ತಾರೆ, ಹೋಗ್ತಾರೆ ಹೋಗ್ತಾರೆ ಹೋಗ್ತಾರೆ. ಅದೇ ಈ ನಾಟಕದ ಒಂದು ಮೆಸೇಜ್ ಇದೆ, ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ. ನೋಡಿ ನೋಡಿ ನೋಡಿ. ನಮಸ್ಕಾರ.